ಕೋವಿಡ್-19 ಉಪತಳಿ JN1 ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಕೋವಿಡ್-19 ಉಪಸಮಿತಿಯ ಅಧ್ಯಕ್ಷರು ಮತ್ತು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು BBMPಯ ಮುಖ್ಯ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಅಂದರೆ ಪ್ರಸ್ತುತವರೆಗೆ ಅಂದರೆ ನಿನ್ನೆವರೆಗೂ ಕೂಡ 464 ಪ್ರಕರಣಗಳೇನು ದಾಖಲಾಗಿವೆಲ್ಲ ಅದರಲ್ಲಿ 376 ಪ್ರಕರಣಗಳು ಬೆಂಗಳೂರಿನಲ್ಲಿವೆ ಆಗಿವೆ ಅಂತ ಹೇಳಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆಮೇಲೆ ಈ ಒಂದು ವರ್ಷಾಚರಣೆ ಅಂದರೆ ಹೊಸ ವರ್ಷದಲ್ಲಿ ಎಲ್ಲರೂ ಕೂಡ ತುಂಬ ಜೋಶಿಂದ ಒಂದು ವರ್ಷವನ್ನು ಆರಂಭ ಮಾಡೋದಕ್ಕಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊತ ಆಮೇಲೆ ತಮ್ಮದೇ ಲೋಕದಲ್ಲಿ ತಾವೇ ಇರ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಕೋವಿಡ್-19 ಉಪತಳಿ JN1 ಏನಿದೋ ಅದು ಎಲ್ರಿಗೂ ಕೂಡ ಹರಡ್ತಿದಲ್ವ, ಹಾಗಾಗಿ ಕ್ರಮಗಳನ್ನು ಮಾತ್ರ ಕಡ್ಡಾಯವಾಗಿ ತಗೊಳ್ಳೇಬೇಕಂತ ಆರೋಗ್ಯ ಸಚಿವರಾದಂತಹ ಗುಂಡೂರಾವ್ ಅವರು ಹೇಳಿದ್ದಾರೆ. ಈಗಾಗಲೇ ಎಲ್ರಿಗೂ ಗೊತ್ತಿದೆ, ಮಾರ್ಗಸೂಚಿಗಳು ಕೂಡ ಆಗಲೇ ಬಂದಿವೆ ಅಲ್ಲ. ಈ ಒಂದು ವರ್ಷಾಚರಣೆ ಏನಾದರೂ ಮಾಡಬೇಕಂತ ಹೋಗ್ಬೇಕಂತ ಇದ್ದರೆ ಆ ಒಂದು ವರ್ಷಾಚರಣೆಯಲ್ಲಿ ನೀವು ಎಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ಕೋವಿಡ್-19 ಏನೋ ಹರಡ್ತದಲ್ವ, ಹಾಗಾಗಿ ತಡೆಗಟ್ಟುವ ಸಲುವಾಗಿಯೇ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು. ಆಮೇಲೆ ಹ್ಯಾಂಡಿಗೆ ಸ್ಯಾನಿಟೈಸರನ್ನು ಬಳಸಲೇಬೇಕು. ಆಮೇಲೆ ಜನಜಂಗುಳಿಯಲ್ಲಿ ಸ್ವಲ್ಪ ದೂರ ಇರಬೇಕು ಮತ್ತು ಮಾಸ್ಕನ್ನು ಕಡ್ಡಾಯವಾಗಿ ಹಾಕ್ಕೊಳ್ಳೇಬೇಕು. ಆಮೇಲೆ ಈ ಒಂದು ಇದರಲ್ಲಿ ಜನಜಂಗುಳಿಯಲ್ಲಿ ಕೂಡ ವೃದ್ಧರು ಮತ್ತು ರೋಗ ನಿರೋಧಕ ಶಕ್ತಿ ಯಾರಿಗೆ ಕಮ್ಮಿ ಇರುತ್ತೋ ಅವರು ಮತ್ತು ದಿನದಿಂದ ದಿನಕ್ಕೆ ಇದೇ ಥರ ಅಂದರೆ ರೋಗದಿಂದ ಬಳಲ್ತಿರ್ತಾರಲ್ವ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಲೇಬೇಕಂತ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಎಲ್ಲರೂ ಕೂಡ ಈ ಎಲ್ಲ ಮಾರ್ಗಸೂಚಿಗಳನ್ನು ಅನುಸರಿಸುತ್ತಾ ಹೋದರೆ ಈ ಒಂದು ಕೋವಿಡ್-19 ದೂರ ಉಳಿಬಹುದೆಂದು ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಆರೋಗ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಈ ಮಾರ್ಗಸೂಚಿಗಳನ್ನು ಮಾತ್ರ ತಪ್ಪದೇ ಪಾಲಿಸಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.